ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ನಮ್ಮ ಅತ್ತೆಗೆ ಶೂಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು, ಹಾಗೆಯೇ ನನ್ನ ಮಗನಿಗೂ ಕೂಡ ಸ್ಲಿಪ್ಪರ್ಸ್ಗಳು ಬೇಕಿತ್ತು, ಅದಕ್ಕೆ ತರೋದಕ್ಕೆ ಅಂತ ಹೋಗಿದ್ದೆ. ಈ ಜಾಗ ಬಂದು ಕೆಂಗೇರಿಯಲ್ಲಿ ಇರೋವಂಥ ಪ್ಲೇಸು. ಒಟ್ಟಾರೆ ನಾನಿಲ್ಲಿ ಸ್ಲಿಪ್ಪರ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು 5 ಇಯರ್ಸೇ ಆಗೋಗಿದೆ. ಆಗಲಿಂದ ನಾನು ಹೊರಗಡೆ ಎಲ್ಲೂ ಸ್ಲಿಪ್ಪರ್ಸ್ನ ತೊಗೊಳೋದಕ್ಕೆ ಹೋಗೋದಿಲ್ಲ. ಇಲ್ಲೇ ಬಂದು ಎಷ್ಟು ಜೊತೆ ಬೇಕೋ ಅಷ್ಟು ಜೊತೆನ ನಾನು ಇಲ್ಲಿ ಮನೆಯವ್ರಿಗೆಲ್ಲರಿಗೂ ಕೂಡ ತೊಗೊಳ್ತೀನಿ. ಹಾಗೆ ನನ್ನ ಅಕ್ಕ ಆಗಿರ್ಬೋದು, ನನ್ನ ಅಮ್ಮ ಆಗಿರ್ಬೋದು, ಎಲ್ರಿಗೂ ಕೂಡ ನಾವು ಇಲ್ಲೇ ತೊಗೊಳ್ಳೋದು. ಎಷ್ಟು ಬಾಳಿಕೆ ಬರುತ್ತೆ ಸ್ಲಿಪ್ಪರ್ಸ್ಗಳು ಅಂದರೆ, ಒಂದೊಂದು ಸೆಲೆಕ್ಟ್ ಮಾಡಿ ತೊಗೊಂಡಿರೋವಂಥ ಸ್ಲಿಪ್ಪರ್ಸ್ಗಳೆಲ್ಲ ತುಂಬ ವರ್ಷ ಬಾಳಿಕೆ ಬಂದಿದೆ. ನಾನು ತೊಗೊಂಡಿರೋವಂಥ ಸ್ಲಿಪ್ಪರ್ಸ್ಗಳು ದಿನ ಯೂಸ್ ಮಾಡೋದಕ್ಕೂ ಕೂಡ ಅಷ್ಟೇ. ಹಾಗೆಯೇ ಹೊರಗಡೆ ಹೋದಾಗ ಬಂದಾಗ ಹಾಕೊಳ್ಳೋದಕ್ಕೂ ಕೂಡ ಚಪ್ಪಲನ್ನ ಇಲ್ಲೇ ನಾನು ತೊಗೊಳ್ತೀನಿ. ತುಂಬ ಚೆನ್ನಾಗಿದೆ ಸ್ಲಿಪ್ಪರ್ಸ್ಗಳು. ಇಲ್ಲಿ ಬಂದು 150ಇಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. 180, 150 ಹಾಗೆಯೇ 100 ರುಪೀಸ್ಗೆ ಮಕ್ಕಳು ಸ್ಲಿಪ್ಪರ್ಸ್ಗಳು ಬಂದು 100 ರುಪೀಸ್ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ತುಂಬಾ ಚೆನ್ನಾಗಿದೆ ಸ್ಲಿಪ್ಪರ್ಸ್ಗಳು. ಮತ್ತು ಹುಡುಗರುಗಳಿಗಂತೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಾಕೊಳ್ಳೋವಂಥ ಶೂಸು, ಹಾಗೆ ಸ್ಪೋರ್ಟ್ಸ್ಗೆ ಬೇಕಾಗಿರೋವಂಥ ಶೂಸ್ಗಳು, ಮತ್ತು ಆಫೀಸ್ಗೆ ಎಲ್ಲಾದ್ರೂ ಫಂಕ್ಷನ್ಸ್ಗಳಿಗೆ ಹಾಕೊಳ್ಳೋವಂಥ ಶೂಸಸ್ಸು ಎಲ್ಲದೂ ಇದೆ. ಅದೆಲ್ಲ 500 ಮತ್ತು 600ಇಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. 300ಇಂದನೂ ಕೂಡ ಒಂದೊಂದು ಶೂಸ್ಗಳು ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ. ಇಲ್ಲಿ ಹೋಗೇನೆ ನಾನು ತೊಗೊಳ್ಳೋದು. ಇಲ್ಲಿಗೆ ಅವಾಗೆಲ್ಲ ಕೆಲವಷ್ಟು ಜನ ಮಾತ್ರ ತೊಗೊಳ್ತಾ ಇದ್ರು. ಈಗಂತೂ ತುಂಬಾ ರಶ್ ಇರುತ್ತೆ, ತುಂಬ ಜನ ಬರ್ತಾ ಇರ್ತಾರೆ. ಕೆಲವರಂತೂ 1 ಜೊತೆ 2 ಜೊತೆ ತೊಗೊಂಡೋಗೋದಿಲ್ಲ. ಮತ್ತು ಮನೆಯಲ್ಲಿ ಎಷ್ಟು ಮೆಂಬರ್ಸ್ಗಳಿರ್ತಾರೆ ಅಷ್ಟು ಜನಗಳಿಗೂ ಸ್ಲಿಪ್ಪರ್ಸ್ಗಳನ್ನ ತೊಗೊಂಡೋಗ್ತಾರೆ. ನಾನು ಕೂಡ ಅಷ್ಟೇ. ನಮ್ಮ ಅತ್ತೆಯವ್ರಿಗೆ, ಹಾಗೆ ನನ್ನ ಮಗನಿಗೆ, ನನ್ನ ಹಸ್ಬೆಂಡ್ಗೆ, ಹಾಗೆ ನನಗೂ ಕೂಡ ಒಂದು 6 ಜೊತೆನ ತೊಗೊಂಡು ಬಂದಿದ್ದೀನಿ. ಟೋಟಲಾಗಿ 1800 ರೂಪಾಯಿ ಅದಕ್ಕೆ ಬಿಲ್ ಆಯಿತು. ವಿಡಿಯೋನ ಹಾಕಿದ್ದೀನಿ ಲಾಸ್ಟಲ್ಲಿ, ಏನು ಸ್ಲಿಪ್ಪರ್ಸ್ನ ತೊಗೊಂಡು ಬಂದಿದ್ದೀನಿ ಅದನ್ನು ನೋಡ್ಬೋದು. ನನಗೆ ಬೆಟರು ಅಂತ ಅನಿಸುತ್ತೆ. ಇಲ್ಲಿ ರೇಟು ಹಾಗೆಯೇ ಸ್ಲಿಪ್ಪರ್ಸ್ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಂಡಸ್ ಕಂಪ್ನಿಯಿಂದ ಸಿಗುತ್ತೆ, ಹಾಗೆಯೇ ಬಾಟಾ ಕಂಪ್ನಿಯಿಂದನೂ ಕೂಡ ಸಿಗುತ್ತೆ. ಕೆಲವು ಬೇರೆ ಕಂಪ್ನಿಯಿಂದನೂ ಸಿಗುತ್ತೆ ಅಂತ ಹೇಳಿದ್ರು. ಹಾಗೆಯೇ ಈ ಶಾಪ್ನಲ್ಲಿ ಸ್ಲಿಪ್ಪರ್ಸ್ಗಳನ್ನ ತೋರಿಸೋದಕ್ಕೆ ಬಾಯ್ಸ್ ಮತ್ತು ಗರ್ಲ್ಸ್ಗಳೆಲ್ಲ ಇರ್ತಾರೆ. ನಮಗೆ ಇಂಥದ್ದು ಬೇಕು ಅಂತ ಹೇಳಿದರೆ ನಮಗೆ ಅಳತೆಗೆ ತಕ್ಕಂತೆ ಸ್ಲಿಪ್ಪರ್ಸ್ಗಳನ್ನ ತೋರಿಸ್ತಾರೆ. ಈ ಥರ ಡಿಸೈನ್ ಬೇಕು ಅಂತ ಅಂದರೆ ನಮಗೆ ಯಾವ ರೀತಿ ಡಿಸೈನ್ ಬೇಕೋ ಅದನ್ನೆಲ್ಲ ತೋರಿಸ್ತಾರೆ. ಗೋಡೌನ್ ಕೂಡ ಇದೆ ಹಿಂದೆ, ಅಲ್ಲೂ ಕೂಡ ನಮಗೆ ಬೇಕಾಗಿರೋವಂಥ ಸ್ಲಿಪ್ಪರ್ಸ್ಗಳು ಅದೇ ಡಿಸ್ಪ್ಲೇನ ಹಾಕಿರ್ತಾರೆ. ಈ ಥರ ಬೇಡ, ಸ್ವಲ್ಪ ಸೈಜಸ್ ವ್ಯತ್ಯಾಸ ಆಯಿತು ಅಂತ ಅಂದರೆ ಗೋಡೌನಿಂದ ತರಿಸಿ ಕೊಡ್ತಾರೆ. ತುಂಬ ರೆಸ್ಪಾನ್ಸ್ ಕೂಡ ಚೆನ್ನಾಗೇ ಮಾಡ್ತಾರೆ. ಹಾಗೆಯೇ ಎಷ್ಟೊತ್ತಾದ್ರೂ ನಾವು ನೋಡಿ ಇದಲ್ಲ ಅದಲ್ಲ ಅಂತ ಹೇಳ್ಬಿಟ್ಟು ನೋಡಿ ತೊಗೊಂಡು ಬರ್ಬೋದು. ಜಾಸ್ತಿ ಹೊತ್ತಾಯಿತು ಅಂದ ಕೂಡಲೇ ಏನು ಬೇಜಾರೇನು ಮಾಡ್ಕೊಳ್ಳೋದಿಲ್ಲ ಅವರು. ನಾನು ಕೂಡ ಅಷ್ಟೇ 1 ಅವರ್ 2 ಅವರು ನೋಡಿ ಓಡಾಡಿ ಎಲ್ಲ ಕಡೆನೂ ನಾನು ನೋಡಿ ಸೆಲೆಕ್ಟ್ ಮಾಡಿನೇ ತೊಗೊಂಡು ಬಂದಿದ್ದು. ಚಿಕ್ಕದೇ ಇತ್ತು ಈ ಶಾಪು. ಈಗ ಇನ್ನೂ ಕೂಡ ದೊಡ್ಡದಾಗೆ ಮಾಡಿದ್ದಾರೆ ಶಾಪ್ನ. ಹಾಗೆ ಸ್ಲಿಪ್ಪರ್ಸ್ಗಳನ್ನು ಕೂಡ ತುಂಬಾ ವೆರೈಟಿ ಹಾಕಿದ್ದಾರೆ. ತುಂಬಾ ಇಷ್ಟ ಆಯಿತು. ಈ ಲೊಕೇಶನ್ ಬಂದು ಕೆಂಗೇರಿ ಬಸ್ ಸ್ಟಾಪಿಂದ ಬಂತು ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿನಲ್ಲಿ ಲೆಫ್ಟ್ ಟರ್ನ್ ಆದರೆ ಲೆಫ್ಟ್ ಬರ್ತಾನೆ ಶಾಪು ಸಿಗೋವಂಥದ್ದು. ಈ ಸ್ಲಿಪ್ಪರ್ಗಳು ನಾನು ತಂದಿರೋ ಅಂಥ ಸ್ಲಿಪ್ಪರ್ಸ್ ಆಗಿದೆ. ಹಾಗೆಯೇ ನನ್ನ ಅತ್ತೆಗೆ ಅಂತ ತಂದಿದ್ದನ್ನು ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ಇಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಅವ್ರಿಗೆ ತಂದಿರೋ ಅಂಥ ಸ್ಲಿಪ್ಪರ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಏನಾದರೂ ಸ್ಲಿಪ್ಪರ್ಸ್ನ ತೊಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ. ಹಾಗೆ ಏನಾದರೂ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರೆ ಒಂದು 1/2 ಅವರ್ ಮುಂಚೆನೇ ಹೋಗಿ ಆ ಶಾಪ್ನ ನೋಡ್ಕೊಂಡು ಬಂದರೆ ಇನ್ನು ನೆಕ್ಸ್ಟ್ ಟೈಮು ತೊಗೊಳ್ಬೋದಾ ತೊಗೊಳ್ಬಾರ್ದಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ಲಿಪ್ಪರ್ಸ್ಗಳನ್ನ. ಹಾಗೆ ಹೇಗಿರುತ್ತೆ ಸ್ಲಿಪ್ಪರ್ಸ್ಗಳು, ಹಾಗೆ ರೇಟ್ಗಳೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದಂಗಾಗುತ್ತೆ. ನಿಮಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮತ್ತು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಸಪೋರ್ಟ್ ಮಾಡಲಿ. ಥ್ಯಾಂಕ್ ಯು.